ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಕಮನ ಕನ್ನಡ ವ್ಲಾಗ್ಸ್. ಸ್ನೇಹಿತರೆ, ಇವತ್ತು ನಾನು ನನ್ನ ಒಂದು ಗಾರ್ಡನ್ ಟೂರ್ನ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಯಾವ ಬಗೆಯ ಹಣ್ಣಿನ ಗಿಡಗಳನ್ನು ಹಾಕಿದ್ದೀನಿ ಅಂತ ಅನ್ನುವಂಥದ್ದನ್ನು ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರುವಂಥದ್ದು. ಯಾಕೆ ಅಂತ ಅಂದರೆ, ತುಂಬ ಗಿಡಗಳಲ್ಲಿ ಹಣ್ಣುಗಳಾಗ್ತಿದ್ದಾವೆ. ಇನ್ನೇನು ಅದನ್ನು ನಾನು ಹಾರ್ವೆಸ್ಟ್ ಮಾಡಬೇಕು. ಹಾಗಾಗಿ ಹಣ್ಣುಗಳಿದ್ದಂಥ ಟೈಮಲ್ಲಿ ಗಾರ್ಡನ್ ಟೂರ್ನ ಮಾಡೋದ್ರಿಂದ ತುಂಬ ಚೆನ್ನಾಗಿ ವಿಡಿಯೋನೂ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋನ ಶುರು ಮಾಡ್ತಾ ಇರುವಂಥದ್ದು. ಹಾಗಾಗಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಜೊತೆಗೆ ನಿಮಗೇನಾದರೂ ನನ್ನ ಟೆರೆಸ್ ಗಾರ್ಡನ್ ವಿಡಿಯೋ ಒಂಚೂರಾದರೂ ಮೋಟಿವೇಶನ್ ಕೊಡ್ತಿದೆ ಅಂತ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಜೊತೆಗೆ ನನ್ನ ಒಂದು ಟೆರೆಸ್ ಗಾರ್ಡನ್ನಲ್ಲಿ ನಾನು 40ಕ್ಕೂ ಹೆಚ್ಚು ವೆರೈಟಿ ಫ್ರೂಟ್ ಗಿಡಗಳನ್ನು ನಾನು ಇಲ್ಲಿ ಹಾಕಿರುವಂಥದ್ದು. ಹಂಗಾಗಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋನ ನಾನು 2 ಪಾರ್ಟ್ನಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಅಂದರೆ ವಿಡಿಯೋ ಲೆಂತಿ ಆದರೆ ನಿಮಗೂ ಕೂಡ ನೋಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋನ 2 ಪಾರ್ಟ್ ಮಾಡಿಕೊಂಡು ತೋರಿಸೋಣ ಅಂತ ಅನ್ಕೋತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಎಂಡ್ ತನಕ ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಯಾವ ಫ್ರೂಟ್, ಅಂದರೆ ನಾನು ಈ ಒಂದು ಗಾರ್ಡನ್ ಟೂರ್ನಲ್ಲಿ ಬರೀ ಫ್ರೂಟ್ ಗಿಡಗಳಷ್ಟೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮತ್ತು ಕೆಲವೊಂದು ಗಿಡಗಳ ಹೆಸರು ನನಗೆ ಗೊತ್ತಿಲ್ಲ, ಅದನ್ನು ಹೇಳೋಕ್ಕೆ ಗೊತ್ತಿಲ್ಲ. ಅಂದರೆ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ್ಯಾವ ಹಣ್ಣಿನ ಗಿಡಗಳಿದ್ದಾವೆ ಅಂತ ಅನ್ನುವಂಥದ್ದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇದು ಮೊದಲನೇ ಗಿಡ. ಇದು ಆಲ್ರೆಡಿ ಫಸ್ಟು ಸ್ವಲ್ಪ ದೊಡ್ಡದಾಗಿ ಬೆಳೆದು ಹೂವೆಲ್ಲ ಬಿಡ್ತಾಯಿತ್ತು. ಆವಾಗಲೇ ಇದು ಗಾಳಿಗೆ, ಅಂದರೆ ಟೆರೆಸ್ ಮೇಲೆ ಇರೋದ್ರಿಂದ ಗಾಳಿ ಬಿಡ್ತಾ ಜಾಸ್ತಿ ಬೀಸುತ್ತಲ್ವ, ಹಾಗಾಗಿ ಮುರ್ಕೊಂಡಿತ್ತು ಗಿಡ. ಮತ್ತು ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ರೆಡ್ ಆ್ಯಪಲ್ ಬೇರಿ ಈ ಗಿಡ. ನಿಮಗೆ ಸ್ಕ್ರೀನಲ್ಲಿ ನಾನು ಎಡಿಟ್ ಮಾಡುವಾಗ ಈ ಫ್ರೂಟ್ ಪಿಕ್ಚರ್ನೂ ಸಹಿತ ಶೇರ್ ಮಾಡ್ತೀನಿ. ಇದು ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಇದು ದಾಲ್ಚಿನ್ನಿ, ಆಲ್ ಸ್ಪೈಸಸ್ಸು ಎಲ್ಲದಕ್ಕೂ ಕೂಡ ನಾವು ಹಾಕ್ಬೋದು. ಅಂದರೆ ಮಸಾಲ ಅಡುಗೆಗಳಿಗೆ ನಾವು ಇದನ್ನು ಬಳಸ್ಬೋದು ಸ್ನೇಹಿತರೆ. ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ಇದು ಜಬೋಟಿಕಾ ಫ್ರೂಟು, ಅಂದರೆ ಕಾಡು ನೇರಳೆ ಅಂತ ಹೇಳ್ತಾರಲ್ವ ಅದು. ಇದು ಬೆಳೆಯುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ಕೇಳಿಬಿಟ್ಟು ತೊಗೊಂಬಂದು ಹಾಕಿದ್ದೀನಿ. ನೋಡೋಣ, ಫ್ರೂಟು ಅದು ಏನಾದರೂ ಕೊಟ್ಟರೆ ಖುಷಿಯಾಗುತ್ತೆ. ಹೈಬ್ರಿಡ್ ಗಿಡಗಳು ಆಲ್ಮೋಸ್ಟ್ ಬರುತ್ತೆ ಸ್ನೇಹಿತರೆ. ನನಗೇನಪ್ಪ ಅಂದರೆ, ಕೆಲವೊಂದಷ್ಟು ನಮ್ಮ ಇದರೊಳಗಡೆ ಸಿಗದೇ ಇರುವಂಥ ಹಣ್ಣಿನ ಗಿಡಗಳನ್ನು ಟೆರೆಸ್ ಗಾರ್ಡನಲ್ಲಿ ಹಾಕಬೇಕು ಅನ್ನೋದು ನನಗೊಂದು ಅದು ಮನಸ್ಸಲ್ಲಿದೆ. ಹಂಗಾಗಿ ತುಂಬ ಗಿಡಗಳನ್ನು ನಾನು ಹಾಕ್ತಾಯಿದ್ದೀನಿ. ಹಂಗಾಗಿ ಅದರಲ್ಲಿ ಇದು ಒಂದು ಗಿಡ ಜಬೋಟಿಕಾ ಅಂತ ಅಂದ್ಬಿಟ್ಟು ಈ ಫ್ರೂಟ್ ಗಿಡ ಬಂದು ಇದನ್ನು ನಾನು ಕೆಲವೊಂದು ಗಿಡಗಳಿರ್ತಾವಲ್ವ ಅದನ್ನು ಪಿಕ್ಚರ್ನೂ ಸಹಿತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಸ್ಕ್ರೀನ್ ಮೇಲೆ ಹಾಕ್ತೀನಿ ಅದನ್ನು. ನೆಕ್ಸ್ಟು ಇದೊಂದು ಫ್ರೂಟ್ ಗಿಡ. ಇದು ಮೊನ್ನೆ ತೊಗೊಂಬಂದು ಹಾಕಿರೋಂಥದ್ದು, ತುಂಬ ಚೆನ್ನಾಗಿ ಬರ್ತಾಯಿದೆ ಸ್ನೇಹಿತರೆ. ಮಾಡಬೇಕಾದ್ರೆ ಈ ಗಿಡದ ಹೆಸರನ್ನ ಹಾಕ್ತೀನಿ. ಇದು ಕೂಡ ಒಂದು ವೆರೈಟಿ ಫ್ರೂಟ್ ಅಂತಲೇ ಹೇಳ್ಬೋದು. ತುಂಬ ಜಾಸ್ತಿ ಎಲ್ಲೂ ಈ ಕಡೆ ಬೆಳೀದೇ ಇರುವಂಥ ಹಣ್ಣಿನ ಗಿಡಗಳನ್ನ ಟ್ರೈ ಮಾಡ್ತಾಯಿದ್ದೀನಿ ಟೆರೆಸ್ ಗಾರ್ಡನಲ್ಲಿ ನಾನು. ಇದು ನೋಡಿ, ಇದು ಮಲ್ಬೆರಿ, ಸ್ಮಾಲ್ ಸೈಜ್ ಬರುತ್ತಲ್ಲ ಅದು. ನೋಡಿ 3 ಹಣ್ಣುಗಳು ಬಿಟ್ಟಿದ್ದಾವೆ ಇಷ್ಟು ಸಣ್ಣ ಗಿಡದಲ್ಲಿ. ಇದು ನೋಡಿ, ಇದು ಫುಲ್ಲು ಅಂದರೆ ಕಡ್ಡಿಲಿ 100 ಹೂಗಳು, ಎಲೆನೇ ಕಡಿಮೆ, ಎಲೆ ಉದುರ್ಕೊಳ್ತಾ ಇದ್ದಾವೆ. ಹಾಗೆ ಜೊತೆಗೆ ಹೂಗಳು ಕೂಡ ಉದುರ್ತಾ ಇದ್ದಾವೆ, ಇಲ್ಲಿ ನೋಡ್ಬೋದು. ಇದು ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಬಿಟ್ಟಂಥ ಹೂಗಳೆಲ್ಲವೂ ಕೂಡ ಉದುರ್ತಾ ಇದೆ. ಈ ಗಿಡ ಬಂದು ಆಫ್ರಿಕೋಟ್ ಅಂತ ಅಂದ್ಬಿಟ್ಟು ಇಲ್ಲಿಯ ವೆದರ್ಗೆ ಬರಲ್ಲ ಅಂತ ಹೇಳ್ತಾರೆ ತುಂಬ ಜನ. ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಸ್ನೇಹಿತರೆ. ಈ ಒಂದು ಗಿಡದ ಹೆಸರು ಬಂದು ಆಫ್ರಿಕೋಟ್ ಅಂತ. ಅದರ ಪಕ್ಕದಲ್ಲೇ ನೆಕ್ಸ್ಟು ಇಲ್ಲಿ ಹಾಕಿರುವಂಥದ್ದು ಸೀತಾಫಲ. ಅಂದರೆ ಮೇಲ್ಗಡೆನೂ ನಾನು 2 ಗಿಡಗಳು ಹಾಕಿದ್ದೀನಿ, ಅದ್ರ ಜೊತೆಗೆ ಕೆಳಗಡೆನೂ ಒಂದು ಗಿಡ ಹಾಕಿದ್ದೀನಿ ನಾನು, ಅಂದರೆ ಕೆಳಗಡೆ ಫ್ಲೋರ್ನಲ್ಲಿ. ಇದು ನನಗೆ ಅಲ್ಲಿ ನಾನು ನರ್ಸರಿಲಿ ಕೇಳಿದಾಗ ಇದು ವೆರೈಟಿ ಚೆನ್ನಾಗಿದೆ, ತುಂಬ ಸೈಜ್ ಬರುತ್ತೆ ಹಣ್ಣು ಅಂತ ನಂಗೆ ಹೇಳಿದ್ರು ಅಂದ್ಬಿಟ್ಟು ಈ ಒಂದು ಸೀತಾಫಲ ಗಿಡನ ತಂದಿರೋಂಥದ್ದು. ಹಾಗೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಗಿಡ, ಇದು ಚಕ್ಕೋತ ಗಿಡ. ನಿಮಗೆ ಫುಲ್ಲು ನನ್ನ ಆಲ್ಮೋಸ್ಟ್ ಸುಮಾರು ಗಾರ್ಡನ್ ವಿಡಿಯೋಗಳಲ್ಲಿ ಎಲ್ಲ ಗಾರ್ಡನ್ ವಿಡಿಯೋಗಳಲ್ಲೂ
ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾನೇ ಇದ್ದೀನಿ. 2 ಹಣ್ಣಾಗಿದೆ, ಇಲ್ಲಿ ನೋಡ್ಬೋದು. ಇನ್ನೇನಿದು ಇನ್ನೊಂದು ವಾರದಲ್ಲಿ ಇದನ್ನು ಹಾರ್ವೆಸ್ಟ್ ಮಾಡ್ತೀನಿ. ಹಾಗಾಗಿ ಹಣ್ಣುಗಳಿದ್ದಂಗೆ ಗಿಡದಲ್ಲಿ ವಿಡಿಯೋ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ವಿಡಿಯೋನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಇದು ನೋಡ್ಬೋದು ಎಷ್ಟು ಸಣ್ಣ ಗಿಡ. ಈ ಒಂದು ಗಿಡದಲ್ಲಿ 2 ಸರಿಯಾಗಿ ಇದೆ ಸೈಜು. 2 ಚಕ್ಕೋತ ಬಿಟ್ಟಿದೆ, ಅಂದರೆ ಸುಮಾರು ಒಂದು 12-13 ಕಾಯಿಗಳು ಬಿಟ್ಟಿತ್ತು. ಅದರಲ್ಲಿ ಉಳ್ಕೊಂಡಿದ್ದೆ 2. ಯಾಕೆಂದರೆ ಇದು ಸಣ್ಣ ಗಿಡ ಅಲ್ವಾ, ಅದಕ್ಕೆ ಎಷ್ಟು ತಡೆಯುವಂಥ ಶಕ್ತಿ ಇರುತ್ತೋ ಅಷ್ಟೇ ಹಣ್ಣುಗಳು ಕೊಡೋದು. ಹಾಗಾಗಿ ಇದರಲ್ಲಿ 2 ಫ್ರೂಟು ಇದೆ ಸ್ನೇಹಿತರೆ. ಇದು ಚಕ್ಕೋತ. ಎಲ್ಲ ನಾನು ಹಾಕಿರುವಂಥ ಅಷ್ಟು ಗಿಡಗಳು ಫುಲ್ಲು ಏನು ಅಂತಾರೆ ಕಸಿ ಗಿಡಗಳನ್ನೇ ಜಾಸ್ತಿ ನಾನು ಹಾಕಿರುವಂಥದ್ದು. ಇದು ಮಿರಾಕಲ್ ಫ್ರೂಟು. ಇದರದನ್ನು ಕೂಡ ನಾನೊಂದು ವಿಡಿಯೋ ಮಾಡಿದ್ದೀನಿ. ಮಿರಾಕಲ್ ಫ್ರೂಟ್ ಇದನ್ನು ತಿಂದು ನೀವು ಇದ್ರ ಒಂದೇ ಒಂದು ಕಾಯಿ ಈಗ ಅಂದರೆ ಸುಮಾರು ಬಿಟ್ಟಿದ್ವು, ಹೂಗಳಾಗಿದ್ದಾವೆ, ತುಂಬ ಹೂಗಳಾಗಿದ್ದಾವೆ ಒಳಗೆಲ್ಲ. ಅಲ್ಲಿ ನೋಡಿ ಸುಮಾರು ಹಣ್ಣುಗಳು ಕೊಟ್ಟವು ಇದನ್ನು. ಈಗ ಮತ್ತೆ ಇದು ಹೊಸ ಬ್ರಾಂಚಸ್ಗಳೆಲ್ಲ ಬರ್ತಿದ್ದಾವೆ. ಇಲ್ಲಿ ನೋಡಿ ಹೊಸ ಬ್ರಾಂಚಸ್ ಬರ್ತಿದೆ, ಗಿಡ ಹರಳುತ್ತಿದೆ. ಈ ಒಂದು ಹಣ್ಣನ್ನು ತಿಂದು ನೀವು ನೆಕ್ಸ್ಟು ಏನೇ ತಿನ್ನಿ, ಕಹಿನೇ ತಿನ್ನಿ, ಹುಳಿನೇ ತಿನ್ನಿ, ಖಾರನೇ ತಿನ್ನಿ, ಎಲ್ಲವೂ ಕೂಡ ಸ್ವೀಟಾಗೇ ಇರುತ್ತೆ. ನಮ್ಮನೆ ರೋಡ್ ಸೈಡಲ್ಲೇ ಇರೋದ್ರಿಂದ ವೆಹಿಕಲ್ ಸೌಂಡ್ಗಳಿದೆ, ಸ್ವಲ್ಪ ಇಗ್ನೋರ್ ಮಾಡ್ಕೊಳ್ಳಿ. ಇದೊಂದು ಮಿರಾಕಲ್ ಫ್ರೂಟು. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಇದನ್ನು ತಿಂದು ನಾವೇನೇ ತಿಂದ್ರೂ ತುಂಬ ಚೆನ್ನಾಗಿ ಬಾಯಿ ಸ್ವೀಟಾಗೇ ಇರುತ್ತೆ. 3-4 ಅವರ್ಸು ಸ್ವೀಟಾಗೇ ಇರುತ್ತೆ ಬಾಯಿ. ಜೊತೆಗೆ ಇದು ಶುಗರ್ ಇರೋರು ತಿಂದರೆ ತುಂಬ ಒಳ್ಳೆಯದು ಅಂತ ನನಗೆ ಹೇಳ್ತಾರೆ ಸ್ನೇಹಿತರೆ. ಯಾಕೆಂದರೆ ಇದು ಶುಗರನ್ನು ಅದೇ ಗಿಡದಲ್ಲೇ ಅದು ಕನ್ವರ್ಟ್ ಮಾಡಿಕೊಂಡು ಫ್ರೂಟ್ ಬಿಡೋದ್ರಿಂದ ಇದು ಯಾವುದೇ ರೀತಿ ಕೆಟ್ಟದ್ದೇನಾಗೋದಿಲ್ಲ. ಶುಗರ್ ಇರೋರಿಗೆ ಒಂದು ಒಳ್ಳೆ ಪರಿಣಾಮ ಬೀರುತ್ತೆ ಅಂತ ನಂಗೆ ಹೇಳ್ತಾರೆ. ಹಾಗಾಗಿ ಶುಗರ್ ಇರೋರು ಈ ಒಂದು ಗಿಡನ ಮನೆ ಹತ್ರ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನಂಗೆ ಹೇಳ್ಬೋದು. ಇದು ಬಂದು ಇದೊಂದು ಸೀಬೆ ತಳಿ. ಇದು ಸಣ್ಣ ಗಿಡ, ಹೂ ಬಿಟ್ಟಿತ್ತು, ಮತ್ತು ಯಾಕೋ ಗೊತ್ತಿಲ್ಲ ಹೂಗಳೆಲ್ಲ ಉದುರೋಯ್ತು. ಅಂದರೆ ಸ್ವಲ್ಪ ಈ ವೆದರ್ಗೆ ಅಡ್ಜಸ್ಟ್ ಆಗಬೇಕಲ್ವ ಗಿಡಗಳು, ಹಾಗಾಗಿ ಇದು ಬೆಣ್ಣೆ ಸೀಬೆ ಅಂತ ಅಂದ್ಬಿಟ್ಟು ಇದು ಸಣ್ಣದಾಗಿ ಗೋಲಿ ಗಾತ್ರದಲ್ಲಿ ಬಿಡುವಂಥ ಒಂದು ಸೀಬೆ. ಸೀಬೆನಲ್ಲಿ ನಾನು ಇಲ್ಲಾಂದರೂ ಒಂದು 5 ವೆರೈಟಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಮೇಲ್ಗಡೆನೂ ಇದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಇದು ನೋಡಿ, ಇದು ಬೆಣ್ಣೆ ಸೀಬೆ ಅಂತ. ಇದು ಕೂಡ ಕಸಿ ಮಾಡಿರುವಂಥ ಗಿಡನೇ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ತಿರುವಂಥದ್ದು ನೀವು ಅಮಟೆಕಾಯಿ ಗಿಡ. ಇದು ಮಾವಲ್ಲೇ ಇನ್ನೊಂದು ತಳಿ ಅಂತ ಹೇಳ್ಬೋದು. ಇದು ಕೂಡ ಮಾವಿನಕಾಯಿ ಥರನೇ ಟೇಸ್ಟ್ ಇರುತ್ತೆ, ಅದರ ಥರನೇ ಕಾಯಿಗಳು ಬಿಡುತ್ತೆ. ಅಂದರೆ ಇದು ಬಂಚಲ್ಲಿ ಬಿಡುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇದು ಫ್ಲವರಿಂಗ್ ಆಗ್ತಾಯಿದೆ ಈಗ. ಅಲ್ಲಿ ನೋಡಿ ಒಂದು ಕಾಯಿನೂ ಕೂಡ ಇದೆ. ಇದು ಬಿಟ್ಟರೆ ಹೆಂಗೆ ಬಿಡುತ್ತೆ ಅಂತಂದರೆ ಫುಲ್ಲು ಈ ದ್ರಾಕ್ಷಿ ಗೊಂಚಲು ಬಿಡುತ್ತಲ್ಲ, ಆ ರೀತಿ ಬಿಡುವಂಥದ್ದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನಾನು ಇದರಲ್ಲಿ 4 ಇತ್ತು, 4ಅಲ್ಲಿ 3 ಟೆರೆಸಿಗೆ ಬಂದಾಗೆಲ್ಲ ಒಂದೊಂದು ತೆಗೆದು ತಿಂದಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಹುಳಿ ಮಾಡ್ಬೋದು, ಜೊತೆಗೆ ಉಪ್ಪಿನಕಾಯಿ ಮಾಡ್ಬೋದು, ಬೇರೆ ಕೆಲವೊಂದಷ್ಟು ರೆಸಿಪಿಗಳನ್ನು ಈ ಒಂದು ಗಿಡದಲ್ಲಿ ಅದೇ ಬಿಡುವಂಥ ಕಾಯಿಗಳಲ್ಲಿ ಮಾಡ್ಬೋದು ಸ್ನೇಹಿತರೆ. ಈಗ ನೆಕ್ಸ್ಟು ಇಲ್ಲಿರುವಂಥದ್ದು ಇದೊಂದು ಆರೆಂಜ್ ಗಿಡ, ಆಲ್ ಟೈಮ್ ಆರೆಂಜ್. ಇದರಲ್ಲಿ 2 ಹಣ್ಣಿತ್ತು, ನೆನ್ನೆ ತಾನೇ ಹಾರ್ವೆಸ್ಟ್ ಮಾಡಿಬಿಟ್ಟೆ. ಹಾಗಾಗಿ ಒಂದು ಸ್ವಲ್ಪ ಹಣ್ಣಿನ ಗಿಡದಲ್ಲಿ ಹಣ್ಣುಗಳಿದ್ದಾಗಲೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದೊಂದು ಆರೆಂಜ್ ಗಿಡ. ಈಗ ನೆಕ್ಸ್ಟು ಇಲ್ಲಿರುವಂಥದ್ದು ಇದು ರೆಡ್ ಸಪೋಟ, ಬಾಲ್ ಸಪೋಟದ ಥರ ಬರುತ್ತೆ, ರೆಡ್ ದಪ್ಪದು ಅದೊಂದು. ಇದು ಈಗ ರೀಸೆಂಟಾಗಿ ತಂದು ಹಾಕಿದ್ದೀನಿ ನೋಡಿ. ಇಲ್ಲಿ ವೆದರ್ಗೆ ಆಗಲೇ ಒಪ್ಕೊಂಡಿದ್ದಾವೆ ಗಿಡಗಳು. ಇದೊಂದು ಫ್ರೂಟ್ ಗಿಡ. ಇದು ಕೂಡ ಸಪೋಟದಲ್ಲಿ ನಾನು ಒಂದು 3 ವೆರೈಟಿ ಸಪೋಟ ಇರೋದು ನನ್ನ ಹತ್ರ. 4 ವೆರೈಟಿಲಿ ಇದು ಒಂದು ಗಿಡ. ಇದು ಪಕ್ಕದಲ್ಲಿರುವಂಥ ಗಿಡ ಇದು ಮೋಸಂಬೆ. ಇದರಲ್ಲಿ ಒಂದು ಕಾಯಿ ಇತ್ತು, ಬಿದ್ದೋಗಿದೆ ಅದು. ಇಲ್ಲಿ ನೋಡಿ, ಈಗ ಗಾಳಿ ಬರ್ತಕ್ಕೆ ಬಿದ್ದೋಗಿರೋಂಥದ್ದು ನೋಡಿ. ಇದು ಒಂದು ಮೋಸಂಬಿ ಗಿಡ. ಇದು ಕೂಡ ಚೆನ್ನಾಗಿ ಕಾಯಿ ಬರುತ್ತೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ, ನೋಡೋಣ. ನೆಕ್ಸ್ಟ್ ಇದು ವಾಟರ್ ಆ್ಯಪಲ್ಲು. ಇದು ವೈಟ್ ವಾಟರ್ ಆ್ಯಪಲ್ಲು ನಾನು ಇನ್ನೂ 3 ವೆರೈಟಿ ಇದೆ, ಇದನ್ನು ಸೇರಿ 4. ಇದು ವೈಟ್ ವಾಟರ್ ಆ್ಯಪಲ್ ಇರಲಿಲ್ಲ ನನ್ನ ಹತ್ರ. ಗ್ರೀನು ಮತ್ತು ಪಿಂಕು, ರೆಡ್ ಹಾಕಿದ್ದೀನಿ. ಈಗ ವೈಟು ಕೂಡ ತೊಗೊಂಬಂದು ಹಾಕಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟು ಇದೊಂದು ಸಪೋಟ.
ಇದೆಂಥದ್ದು ಹೇಳಿದ್ರು, ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ ನಿಮಗೆ ನೋಡಿ. ಆಗಲೇ ಫ್ಲವರಿಂಗು ಆಗ್ತಿದೆ, ಕಾಯಿಗಳು ಬಿಡ್ತಾ ಇದೆ ಇದರಲ್ಲಿ. ಇದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಅಂದರು. ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಕಲರಲ್ಲಿ ಗಿಡ ಇರೋದ್ರಿಂದ ತಗೊಂಬಂದೆ ನೋಡಿ. ನಾನು ಹೂವಿನ ಗಿಡಗಳೆಲ್ಲ ಏನೂ ಶೇರ್ ಮಾಡಲ್ಲ ಸ್ನೇಹಿತರೆ. ಈಗ ನೆಕ್ಸ್ಟ್ ಇದೊಂದು ಸಪೋಟ. ಇದು ಕೂಡ ಇದು ಬಾಲ್ ಸಪೋಟ. ಇದು ಬಾಲ್ ಸಪೋಟ ಅಂದರೆ ದಪ್ಪ ಬರುತ್ತಲ್ವಾ, ಆ ಒಂದು ಸಪೋಟ. ಮಾಮೂಲಿ ನಾರ್ಮಲ್ ಸಪೋಟದಲ್ಲಿ ಸ್ವಲ್ಪ ಕ್ರಿಕೆಟ್ ಬಾಲ್ ಸಪೋಟ ಅಂತಾರಲ್ಲ, ಆ ಒಂದು ಗಿಡ ಇದು ನೋಡಿ. ನನಗಿನ್ನೂ ಹೈಟ್ ಇದೆ ಸ್ನೇಹಿತರೆ. ನಾನು ತಂದು ಹಾಕಿದಾಗ ಹೈಟ್ ಕಮ್ಮಿ ಇತ್ತು, ಜೊತೆಗೆ ಬ್ರಾಂಚಸ್ ಇರಲಿಲ್ಲ. ಇವಾಗ ಫುಲ್ ಬ್ರಾಂಚಸ್ ಆಗಿದ್ದಾವೆ, ಅದರಲ್ಲೆಲ್ಲವೂ ಕೂಡ ಫ್ಲವರಿಂಗ್ ಆಗ್ತಾಯಿದೆ. ಇಲ್ಲಿ ನೋಡ್ಬೋದು. ಯಾವುದೇ ಗಿಡದಲ್ಲಾದ್ರೂ ಅಷ್ಟೇ, ನಾವು ತಂದು ಹಾಕಿದ ತಕ್ಷಣವೇ ಕಾಯಿಗಳಾಗ್ಬಿಡೋದಿಲ್ಲ, ಟೈಮ್ ತಗೊಳುತ್ತೆ. ಇಲ್ಲಿ ನೋಡಿ, ಕಾಯಿ ಆಗ್ತಾಯಿದೆ. ಇಲ್ಲಿ ನೋಡಿದ್ರಿ ಅಲ್ವಾ, ಇವಾಗ ತೋರಿಸ್ದೆ ನೋಡಿ. ಇಲ್ಲೊಂದು ಕಾಯಿ ಆಗ್ತಾಯಿದೆ ನೋಡಿ. ಇದೊಂದು ಸಪೋಟ ಅಂದರೆ ಕ್ರಿಕೆಟ್ ಬಾಲ್ ಸಪೋಟ. ನೆಕ್ಸ್ಟು ಇಲ್ಲಿ ಬಂದರೆ ದಾಳಿಂಬೆ ಗಿಡ. ಇದರಲ್ಲಿ 4 ಕಾಯಿತ್ತು. ಒಂದು ನೆನ್ನೆ ಹಾರ್ವೆಸ್ಟ್ ಮಾಡಿದೆ ಅದನ್ನು ನಾನು. ಫುಲ್ ಅದು ಹಣ್ಣಾಗ್ಬಿಟ್ಟು ಫುಲ್ ಓಪನ್ ಆಗಿಬಿಟ್ಟಿತ್ತು ಹಣ್ಣು. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅಷ್ಟು ಸ್ವೀಟು, ಜೊತೆಗೆ ಒಳಗಡೆ ಫುಲ್ ರೆಡ್ಡು. ಇಲ್ಲಿ ನೋಡಿ, ದಾಳಿಂಬೆಲಿ ನಾನು 2 ವೆರೈಟಿ, ಇದೊಂದು ವೆರೈಟಿ ಹಾಕಿದ್ದೀನಿ. ಮೇಲ್ಗಡೆ ಅದು ಒಳಗಡೆ ಹಣ್ಣೊಳಗಡೆ ಪಿಂಕ್ ಕಲರ್, ಅದು ಪಿಂಕು ಮತ್ತು ವೈಟು. ಸೀಡ್ಸು ವೈಟ್ ಬರುತ್ತೆ, ಹಣ್ಣು ಪಿಂಕ್ ಬರುತ್ತೆ. 2 ವೆರೈಟಿ ಹಾಕಿದ್ದೀನಿ. ಜೊತೆಗೆ ಇನ್ನೊಂದು ಸೀಡ್ಸಲ್ಲೇ ಬಂದಿರೋ ಗಿಡವನ್ನು ಕೂಡ ಹಾಕಿದ್ದೀನಿ. ದಾಳಿಂಬೆಲೇ ನಾನು 3 ವೆರೈಟಿ ಗಿಡಗಳನ್ನು ಹಾಕಿದ್ದೀನಿ ಸ್ನೇಹಿತರೆ. ಹಾಗೆ ಇದರ ಪಕ್ಕದಲ್ಲಿ ನಾನು ಸ್ವೀಟ್ ಲೆಮನ್ ಹಾಕಿದ್ದೀನಿ ನೋಡಿ. ಸ್ವೀಟ್ ಲೆಮನ್ನು ಆಲ್ರೆಡಿ ಆಗಲೇ ಗಿಡದಲ್ಲಿದ್ದಾವೆ. ನೆನ್ನೆ ಒಂದಷ್ಟು ಹಾರ್ವೆಸ್ಟ್ ಮಾಡಿದೆ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ ಸ್ನೇಹಿತರೆ. ಜೊತೆಗೆ ಬಂದಾಗೆಲ್ಲ ಇದನ್ನು ಒಂದೊಂದು ತೆಗೆದು ಹಾಗೆಯೇ ತೊಳೆದ್ಬಿಟ್ಟು ತಿನ್ಬೋದು ನೋಡಿ. ಎಲ್ಲ ಬ್ರಾಂಚಸಲ್ಲೂ ಹಣ್ಣುಗಳಿದ್ದಾವೆ ಮತ್ತು ಹೂಗಳು ಬಿಡ್ತಾ ಇದ್ದಾವೆ ಸ್ನೇಹಿತರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನೋಡಿ, ಇದೊಂದು ಒಟ್ಟು ಆರೆಂಜಲ್ಲೇ ನಾನು ಸುಮಾರು ವೆರೈಟಿ ಹಾಕಿದ್ದೀನಿ. ಹೋಗ್ತಾ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗ ನೆಕ್ಸ್ಟು ಇಲ್ಲಿ ಪಕ್ಕದಲ್ಲಿ ಒಂದು ಸ್ಟಾರ್ ಫ್ರೂಟ್ ಹಾಕಿದ್ದೀನಿ. ಸ್ಟಾರ್ ಫ್ರೂಟ್ ನೋಡಿ, ಇದು ಈ ಥರ ಬರುತ್ತೆ, ಹೂಗಳಾಗಿದ್ದಾವೆ. ಜೊತೆಗೆ ಸಣ್ಣ ಸಣ್ಣ ಕಾಯಿಗಳು ಕೂಡ ಆಗ್ತಾ ಇದ್ದಾವೆ ಸ್ನೇಹಿತರೆ. ಫುಲ್ ಗಾಳಿಗೂ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆಯಲ್ಲ, ಹಾಗಾಗಿ ಗಿಡ ವಾಲಾಡ್ತಾ ಇದ್ದಾವೆ ನೋಡಿ. ಫುಲ್ ಎಲ್ಲ ಹೂಗಳಾಗಿದೆ. ಇಲ್ಲೂ ಕೂಡ ಹೂಗಳು ಸಿಕ್ಕಾಪಟ್ಟೆ ಹೂವಾಗಿದೆ. ಇದೊಂದು ವೆರೈಟಿ, ಮೇಲ್ಗಡೆ ಒಂದು ವೆರೈಟಿ ಹಾಕಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮ್ಮ ಜೊತೆಗೆ. ಇದು ಮೋಸಂಬೆ. ಫುಲ್ ಎಲ್ಲ ಬ್ರಾಂಚಸ್ಗಳು ಜಾಸ್ತಿ ಆಗಿದ್ದಾವೆ. ಇಲ್ಲಿ ನೋಡಿ, ತಂದಾಗ ಇಷ್ಟೊಂದು ಸಂಪಾಗಿ ಬೆಳೆದಿರಲಿಲ್ಲ ಗಿಡ, ಈಗಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದಕ್ಕೆ ನಾನು ಈ ರೀತಿ ಕಂಪೋಸ್ಟ್ ಇಲ್ಲೇ ಆಗಲಿ ಅಂತ ಅಂದ್ಬಿಟ್ಟು ಕಿಚನ್ ವೇಸ್ಟೇಜ್ ಎಲ್ಲ ಹಿಂಗೆ ಹಾಕ್ತೀನಿ ನಾನು. ನೆಕ್ಸ್ಟು ಇದೊಂದು ನಿಂಬೆ ಗಿಡ. ಫಸ್ಟ್ ಒಂದು ವೆರೈಟಿ ಇತ್ತು, ಅದು ಫೋಟೋ ಇತ್ತು ಅಂದ್ಬಿಟ್ಟು ಇನ್ನೊಂದು ತೊಗೊಂಬಂದು ಹಾಕ್ದೆ. ತುಂಬ ಚೆನ್ನಾಗಿದೆ. ಕಾಯಿ ಸೈಜ್ ನೋಡಿ, ಕಾಯಿ ಸೈಜ್ ನೋಡಿ ಹೆಂಗಿದೆ ಅಂತ. ಹಾಗೆ ಫೋಟೋ ತಗೋತಾ ಇದ್ದೀನಿ ಒಂದೊಂದು. ಇದಕ್ಕೆ ಹಾಕಬೇಕಲ್ಲ ನಾನು ತಮ್ಮನೈಲ್ಗೆ, ಹಾಗಾಗಿ ಇದೊಂದು ಗಾಳಿ ಬರ್ತಾಯಿದೆ, ಸಿಕ್ಕಾಪಟ್ಟೆ ಗಾಳಿ ಬರ್ತಾಯಿದೆ. ಹಂಗಾಗಿ ವಿಡಿಯೋ ಸ್ವಲ್ಪ ಇದಾಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಪಕ್ಕದಲ್ಲಿ ಇದೊಂದು ವೆರೈಟಿ ಮಾವು, ಪಿಂಕು ಅಂದರೆ ಬ್ಲ್ಯಾಕ್ ಕಲರ್, ನೇರಳೆ ಬಣ್ಣದ ಕಲರ್ ಮಾವು ಬರುತ್ತೆ ನೋಡಿ. ಇದ್ರ ಹೆಸರುಗಳು ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ, ಪ್ಲೀಸ್ ನಿಮಗೆ ಗೊತ್ತಿದೆ ಕಮೆಂಟ್ ಮಾಡಿ. ಇದೊಂದು ಮಾವು. ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲಿ ನೋಡಿ, ಇದೊಂದು ಮಾವು. ಇದು ಆಲ್ ಟೈಮು, ಎಲ್ಲ ಸೀಸನಲ್ಲೂ ಇದರಲ್ಲಿ ಮಾವಿರುತ್ತೆ. ಇದು ಸೆಕೆಂಡ್ ಟೈಮು ಬಿಟ್ಟಿರೋದು. ಇದು ಬಂಚ್ ಇದೆ. ಒಂದು ಬಂಚಲ್ಲಿ 2-3 ಒಳಗಡೆ ಎಲ್ಲನೂ ಇದ್ದಾವೆ ಕಾಯಿಗಳು, ಒಳಗಡೆ ಎಲ್ಲನೂ ಇದೆ. ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟ್ ಈ ಕಡೆ ಇರುವಂಥ ಗಿಡ, ಇದು ಲಿಚ್ಚಿ ಫ್ರೂಟ್.
ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೂಟ್ ಬಿಡೋದಕ್ಕೆ, ಇದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಇರಲಿ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಸ್ನೇಹಿತರೆ. ಇಲ್ಲಿ ಪಕ್ಕದಲ್ಲಿ ಇಲ್ಲೊಂದು ಮಾವು ಹಾಕಿದ್ದೀನಿ, ಇದು ಕೂಡ ಆಲ್ ಟೈಮ್ ಮ್ಯಾಂಗೋ. ಆಲ್ರೆಡಿ ಸುಮಾರು ಹೂಗಳು ಬಿಟ್ಟು ಎಲ್ಲ ಉದುರೋಗಿದ್ದಾವೆ. ಇದನ್ನ ಸ್ವಲ್ಪ ಕಟ್ ಮಾಡಬೇಕು. ಅಲ್ಲೂ ಇದೆ ನೋಡಿ, ಕಾಯಿ ಬಿಡ್ತಾ ಇದೆ. ಇದು ಬ್ಲೂಬೆರಿಲೇನೆ ಇದೊಂಥರ ತಳಿ ನೋಡಿ. ಇದು ಒಂದೇ ಒಂದು ಕಾಯಿ ಬಿಟ್ಟೈತೆ. ಫುಲ್ ಹೂ ಆಗಿತ್ತು, ಬಟ್ ಉಳಿದಿರೋದು ಒಂದೇ ಒಂದು ಕಾಯಿ. ನೆಕ್ಸ್ಟ್ ಇಲ್ಲೊಂದು ಮಲ್ಬೆರಿ ಹಾಕಿದ್ದೀನಿ. ಮತ್ತು ಇಲ್ಲಿ ಸಣ್ಣವು ಸೀಡ್ಸಲ್ಲೇ 2 ಮಿರಾಕಲ್ ಫ್ರೂಟ್ ಗಿಡಗಳನ್ನು ಇಲ್ಲಿ ಹಾಕಿದ್ದೀನಿ. ಈಗ ನೆಕ್ಸ್ಟ್ ನಾನು ಮೇಲ್ಗಡೆ ಫ್ಲೋರ್ದು ಇನ್ನೊಂದು ಅದೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅದನ್ನು